ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರತಿನಿಧಿ ಶ್ರೀ ಗವ್ಯ ಪ್ರಸಾದ್ ಅವರಿಗೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಗೌರವ ಸಮರ್ಪಣೆ. ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಹಂಪಿ ಉತ್ಸವ ಸಮಿತಿಯ ಕಾರ್ಯನಿರ್ವಹಣಾ ಅತ್ಯಂತ ಯಶಸ್ವಿಯಾಗಿ ಕಳೆದ ಸಾರಿ ನೆರವೇರಿಸಿದ್ರು. ಅದೇ ತರಹ ಹಗಲಿರುಳು ಅವರು ಯಾರು ಬರಲ್ಲ ಮಾತಾಡ್ಸಕ ಹನುಮಂತಣ್ಣ ಎಲ್ಲರೂ ಕೂಡ ಮಾತಾಡಕ್ ಕಾಯ್ತಾ ಇದ್ರ ನನ್ನ ಜೊತೆ. ನೀನ್ ಒಂದೊಂದು ಮಾತಾಡಿದ್ರು ಮುತ್ತು ಅವ್ರಿಗೆ ಹನುಮಂತಣ್ಣ. ನೋಡಿ ಈ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಿರೋ ಅಷ್ಟೇ, ಒಂದೊಂದು ಮಾತು ಹೇಳಿದ್ರು ಕೂಡ ಅವ್ರೆಲ್ಲರೂ ಕೂಡ ಹುಲಿಯ ಹುಲಿಯ ಹುಲಿ ಹೇಳೋಣ, ಹುಲಿ ಏಳು ಹುಲಿ ಅಂತ ಕಾಯ್ತಾ ಇರ್ತಾರಣ್ಣ. ನೋಡಿ ಇಲ್ಲಿ ಈ ಕಡೆಯಿಂದ ಬಂತು. ಅಲ್ಲ ಅಣ್ಣ, ನೀವು ಬಿಗ್ ಬಾಸ್ ಅಲ್ಲಿ ಅಷ್ಟು ದಿವಸ ಇದ್ರಲ್ಲ, ಏನ್ ಅನ್ಸ್ತಾ ಆಚೆ ಬರ್ಬೇಕಂತ ಅನಿಸ್ತಾ ಇತ್ತಾ ಅಥವಾ ಪರವಾಗಿಲ್ಲ ಏನೋ ಅಷ್ಟು ದಿವಸ ನಡೀಲಿ ಅಂತ ಅನಿಸ್ತಾ ಇತ್ತಾ? ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ಬೇಗ ಎಷ್ಟು ಬೇಗ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತಾ? ಇನ್ ಸ್ವಲ್ಪ ದಿವಸ ಇರ್ಬೇಕಂತ ಅನಿಸ್ತಾ ಇತ್ತಾ ನಿಮ್ಗೆ? ಹಂಗೇನಿಲ್ಲ, ಅಲ್ಲಿ ನೆಕ್ಸ್ಟ್ ಶ್ರೀರಾಮ್ ಕಾಸ ಸರ್ ನೆಕ್ಸ್ಟ್ ಹಾಡು ಆಡ್ಲಿಕ್ಕೆ ರೆಡಿ ಆಗ್ತಾವ್ರೆ ಹನುಮಂತ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಈ ಹಾಡು ಕೂಡ ತುಂಬಾ ಫೇಮಸ್ ಆಗಿರುವಂಥದ್ದು. ನಾವೆಲ್ಲ ಈಗ ಇತ್ತೀಚೆಗೆ ಒಂದು ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಈ ಜನಪದ ಗೀತೆಗಳನ್ನು ಹಾವಳಿ ನೋಡಿದಾಗ ನಮ್ಮ ಹನುಮಂತ ಹಾಡಿರುವಂತಹ ಹಾಡು ನಿಜವಾಗ್ಲೂ ತಂದೆ ತಾಯಿಗೆ, ಈ ಒಂದು ಸಮಾಜಕ್ಕೆ, ಈ ಒಂದು ನೇಚರ್ಗೆ ಸಂಬಂಧಪಡುವಂತ ಹಾಡುಗಳು. ಆದ್ರೆ ಈಗಿನ ಕೆಲವು ಹಾಡುಗಳು ಎಲ್ಲ ಇದನ್ನೆಲ್ಲ ಮರೆತು ಬೇರೆ ಏನೇನೋ ಮರೆತುಬಿಟ್ಟಿದ್ದಾವೆ. ಆದ್ರೆ ಹನುಮಂತ ಹಾಡಿದ ಜನಪದ ಹಾಡುಗಳು ಮಾತ್ರ ಎಲ್ಲರ ಮನಸ್ಸು ಮುಟ್ಟಿದಾವೇನ್ರಿ? ಬರ್ಲಿ ಜೋರ ಚಪ್ಪಾಳೆ. ಹಾಗೆ ಹನುಮಂತಣ್ಣ, ಈಗ ಬಾಯ್ಸ್ ವರ್ಸಸ್